ನಮಸ್ಕಾರ. ನಮ್ಮ ಸಮಸ್ತ ಕರ್ನಾಟಕ ಜನತೆಗೆ ಸ್ನೇಹಿತರೆ, ನಾನು ಲಕ್ಷ್ಮೀಕಾಂತ್. ಏನೊಂದು ಕರ್ನಾಟಕದಲ್ಲಿ ನಮ್ಮ ಭಾಷೆ ಮಾತಾಡಿ ಅಂತ ಭಿಕ್ಷೆ ಬೇಡಬೇಕು. ನಾವು ಆಚೆವರೆಗೆ ಬಿಡೋದು ಸೆಕೆಂಡ್ರಿ. ನಮ್ಮಲ್ಲಿರೋವಂಥವರೇ ನಮ್ಮ ಕರ್ನಾಟಕದ ಅನ್ನ, ನೆಲ, ಗಾಳಿ, ವಾತಾವರಣ ಎಲ್ಲ ತಗೊಂಡು, ಅನುಕೂಲಗಳು ತಗೊಂಡು ನಮ್ಮಲ್ಲೇ ಕನ್ನಡ ಮಾತಾಡೋಲ್ಲ. ಇನ್ನು ಆಚೆಯವ್ರ ಹತ್ರ ನಾವು ಭಿಕ್ಷೆ ಬೇಡಬೇಕು. ಎಂಥ ವಿಪರ್ಯಾಸ ಅಂದರೆ ಇದು. ನಮ್ಮ ಜನಗಳಲ್ಲಿ ನಾವೇ ಬೇಡ್ಕೋಬೇಕು. ಅಂದರೆ ನಮ್ಮ ಕರ್ನಾಟಕ ಜನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 2000 ಕಿಲೋಮೀಟ್ರ್ 3000 ಕಿಲೋಮೀಟ್ರದಿಂದ ಬಂದಂಥ ವ್ಯಕ್ತಿಗಳು ಇಲ್ಲಿ ಕನ್ನಡ ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿರೋವಂಥವರೇ ಕೆಲವೊಂದು ಏರಿಯಾ, ಕೆಲವೊಂದು ಸ್ಥಳ, ಆ ಜಾಗಗಳಲ್ಲಿ ಉರ್ದು, ಅರಬಿಕ್ ಬರೆದಿದ್ದಾರೆ. ಅಲ್ಲಿ ಪ್ರಶ್ನೆ ಯಾರೂ ಮಾಡಲ್ಲ. ಯಾಕಂದರೆ ಎಲ್ಲ ರಾಜಕೀಯ. ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳಾಕಿ ಅವ್ರನ್ನ ಒಳಗಡೆ ಹಾಕುವಂಥ ಕೆಲಸ ಮಾಡ್ತಾರೆ. ಆ ಪ್ಲೇಸ್ಗಳಲ್ಲಿ ಅರಬಿಕ್ ಬರೆದಿರ್ತಾರೆ. ಅದು ಅರಬಿಕ್ ನಮ್ಗೆ ಅವಶ್ಯಕತೆನಾ ಕರ್ನಾಟಕದಲ್ಲಿ? ಇಲ್ಲಿನ ಒಂದು ಸ್ಥಳೀಯರು ಅಂದಾಗ ಇಲ್ಲಿನ ಸ್ಥಳೀಯ ಭಾಷೆ ಮಾತಾಡಬೇಕಾಗ್ತದೆ. ಆದರೆ ಇಲ್ಲಿ ಮಾತಾಡ್ತಾ ಇರೋದು ಯಾವುದು? ಉರ್ದು, ಅರಬಿಕ್ ಅಂತೇಳಿ ಮಾತಾಡ್ತಾ ಇದ್ದಾರೆ. ಈ ಮೈನ್ ಏನಂದರೆ, ಜಡ್ಜು ಸ್ವಲ್ಪ ಯೋಚನೆ ಮಾಡಬೇಕು. ನನಗೆ ಯಾವುದೇ ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ ಜಡ್ಜ್ ಸಾಹೇಬ್ರೆ, ದಯವಿಟ್ಟು ಈ ನಿಯಮಗಳನ್ನು ಬದಲಾಯಿಸಿ. ಕರ್ನಾಟಕದಲ್ಲಿ ಕನ್ನಡ ಸ್ಪಷ್ಟವಾಗಿ ಇರಬೇಕು. ಪ್ರತಿಯೊಂದು ಅಂಗಡಿ ಮೇಲಾಗ್ಬೋದು ಅಥವಾ ಮನೆಗಳ ಮೇಲಾಗಿರ್ಬೋದು ಬರಿಬೇಕು. ಯಾಕಂದರೆ ಇಲ್ಲಿನ ನೆಲ, ಜಲ ಎಲ್ಲ ಬಳಸ್ತಾ ಇದ್ದಾರೆ ಅಂದಾಗ ಇಲ್ಲಿನ ಜಾಗಕ್ಕೆ ಗೌರವ ಕೊಡತಕ್ಕಂಥದ್ದು. ಆದ್ದರಿಂದ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೇನೆ, ರಾಜಕೀಯ ವ್ಯಕ್ತಿಗಳು ಬಿಡಿ. ಅವರಿಗೆ ಎಷ್ಟು ಹೇಳಿದ್ರೂ ಅವರ ಓಟಿನ ರಾಜಕಾರಣದಲ್ಲಿ ಯಾವಾಗೂ ಅವ್ರದ್ದು ಅದೇ ಯೋಚನೆ ಇರ್ತದೆ. ನಾನೇನು ಮಾಡಬೇಕು, ನೀನೇನೇ ತಪ್ಪು ಮಾಡು, ನಾನಿದ್ದೀನಿ, ಈ ಯೋಚನೆಗಳು ಮಾಡ್ತಾ ಇರ್ತಾರೆ. ಅಂದರೆ ಅವರು ಓಟ್ಗೆಲ್ಲೋದು ನೋಡ್ತಾರೆ ಹೊರತು ಈ ದೇಶ ರಕ್ಷಣೆಗೋಸ್ಕರ, ಈ ನಾಡು ರಕ್ಷಣೆಗೋಸ್ಕರ ಅವ್ರು ಯೋಚನೆ ಮಾಡಲ್ಲ. ಅವರು ಓಟ್ ಬ್ಯಾಂಕ್ ಬೀಳಬೇಕು, ಅವ್ರ ಕುಟುಂಬ ಉದ್ಧಾರ ಆಗಬೇಕು, ಇದು ಯೋಚನೆ ಮಾಡ್ತಾರೆ. ಮತ್ತು ಜಾತಿ ವಿಚಾರದಲ್ಲೂ ಅಷ್ಟೇ, ಬಡವ್ರ ಮಕ್ಕಳು ಮಾತ್ರ ಹೊಡೆದಾಡ್ಕೊಂಡು ಇಲ್ಲಿ ಸಾಯಬೇಕು. ಇವ್ರವ್ರ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ನಾನಾ ರೀತಿಯಲ್ಲಿ ಅವನು ಹಂಗೆ ಇವನು ಹಿಂಗೆ ಅಂತೇಳಿ ಎತ್ಕಟ್ಟೋದು, ಬಡವ್ರ ಮಕ್ಕಳೇ ಇಲ್ಲಿ ಸಾಯೋದು ಕೊನೆಗೆ. ಅದಕ್ಕೆ ಎಚ್ಚೆತ್ಕೊಳ್ಳಿ, ಬಡವ ಜನ ಯಾರೇ ಆಗಿರಲಿ, ಇಲ್ಲಿನ ಭಾಷೆಗೆ ಬೆಲೆ ಕೊಡಿ. ಯಾವನೋ ಒಂದು ಹೇಳ್ತಾನಂದರೆ ಯಾವನ ಮನೆ ಸುಟ್ಟಾಕೋದು, ಇನ್ನೊಂದು ಮನೆಗೆ ಬೆಂಕಿ ಬಾಂಬ್ ಹಾಕೋದು, ಇದೆಲ್ಲ ಮಾಡಬೇಡಿ ದಯವಿಟ್ಟು. ಮುಸ್ಲಿಂ ಬಾಂಧವರು ಹಲವಾರು ಜನ ನನಗೆ ಸ್ನೇಹಿತರಿದ್ದಾರೆ, ಭಾಳ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ, ಭಾಳ ಅದ್ಭುತವಾಗಿದ್ದಾರೆ. ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ. ಕೆಲವೊಂದು ಏರಿಯಾಗಳಲ್ಲಿ KG ಹಳ್ಳಿ, DG ಹಳ್ಳಿ ಅಲ್ಲೆಲ್ಲ ಹೋದರೆ ಶಿವಾಜಿನಗರದಲ್ಲಿ ಕನ್ನಡ ಬರೋಲ್ಲ, ಕ್ಯಾ ಅಂತಾರೆ ಹೊರತು ಕನ್ನಡ ಮಾತಾಡೋದೇ ಇಲ್ಲ. ಇಲ್ಲಿರೋದೇ, ಆದರೂ ಹುಟ್ಟಿದ್ದು ಇಲ್ಲೇ, ಬೆಳೆದಿದ್ದು ಇಲ್ಲೇ, ಸ್ವಂತ ಮನೆಗಳಿದ್ದಾವೆ, ಆದರೂ ಕನ್ನಡ ಮಾತಾಡಲ್ಲ. ಯಾಕೆ? ಕನ್ನಡ ಅಂದರೆ ಅಷ್ಟೊಂದು ಬೇಜಾರ ನಮಗೆ. ಇಲ್ಲಿ ನನ್ನ ನೀರಿಗೆ ಆದರೂ ಬೆಲೆ ಕೊಡಬೇಕು. ಮನುಷ್ಯನ ಬೆಲೆ ಕೊಟ್ಟಿಲ್ಲ ಅಂದರೂ ಈ ಜಾಗದಲ್ಲಿ ಇದೀವಲ್ಲ ನಾವು, ಈ ಜಾಗದಲ್ಲಿರೋದಕ್ಕೆ ಬೆಲೆ ಕೊಡಬೇಕು ಅಂಥೇಳಿ ಮನುಷ್ಯರು ಬಂದಾಗ ಒಂದು 4 ಮಾತು ಮಾತಾಡಿ ಈ ನೆಲಕ್ಕೆ ಬೆಲೆ ಕೊಡಿ. ಯಾಕಂದರೆ ಈ ನೆಲ ನಿಮ್ಮನ್ನು ಹೊತ್ಕೊಂಡು ಮೆರಿತಾ ಇದೆ. ಕರ್ನಾಟಕದ ನೆಲ ಯಾವುದೇ ಒಂದು ಪಾಕಿಸ್ತಾನ ಇರ್ಬೋದು, ಬೇರೆ ಒಂದು ಕಂಟ್ರಿಗಳಿರ್ಬೋದು, ಅಂದರೆ ವಿರೋಧಿಗಳು ನಮ್ಗೆ ಯಾರೆಲ್ಲ ಇದ್ದಾರೆ ಅವರ ಕಂಟ್ರಿಗಳಲ್ಲಿ ತಾವಿಲ್ಲ. ನಮ್ಮ ಕಂಟ್ರಿಯಲ್ಲಿದ್ದಾರೆ. ಭಾರತ ಸಂಸ್ಕೃತಿ ಹಾಗೂ ಕರ್ನಾಟಕ ಸಂಸ್ಕೃತಿ ಅಂತ ಹೇಳ್ಬೋದು. ಭಾರತದಲ್ಲಿ ಭಾಳ ಶ್ರೇಷ್ಠವಾದಂದರೆ ಒಂದು ಕರ್ನಾಟಕ ಅಂತ ಹೇಳ್ಬೋದು. ಯಾರು ಬಂದರೂ ವೆಲ್ಕಮ್ ಮಾಡ್ತೀವಿ, ಬನ್ನಿ ಬದುಕಿ ಅಂತ. ನಮ್ಮನ್ನು ನಂಬಿ ಬಂದ ಮೇಲೆ ನಾವು ಯಾರನ್ನೂ ಹೊರಗೆ ದಬ್ಬಲ್ಲ. ಆದರೆ ಇಲ್ಲಿದ್ದುಕೊಂಡು ಗಾಂಚಾಲಿ ಮಾಡುವಂಥವ್ರಿಗೆ ಮಾತ್ರ ತಕ್ಕ ಪಾಠ ಕಲಿಸುವಂಥ ಕೆಲಸ ನಮ್ಮ ಕನ್ನಡಿಗರು ಮಾಡ್ತಾರೆ. ಅದು ರೋಷ ಬಂದುಬಿಟ್ರೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ಬಿಡ್ತಾರೆ. ಅವಾಗ ಕೇಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದು ಲೆಕ್ಕಾಚಾರ ಹಾಕಲ್ಲ. ದಯವಿಟ್ಟು ಆದಷ್ಟು ಕನ್ನಡ ಶಾಲೆಗಳನ್ನ ಉಳಿಸಲಿ. ಈ ಕರ್ನಾಟಕ ಸರ್ಕಾರಕ್ಕೆ ಕೂಡ ಮನವಿ ಮಾಡ್ಕೊತೀನಿ, ಕನ್ನಡ ಶಾಲೆಯನ್ನು ಉಳಿಸಿ. ಇಂಗ್ಲೀಷ್ ಸ್ವಲ್ಪ ಕಮ್ಮಿನೇ ಮಾಡಿ, ಆದಷ್ಟು ಕನ್ನಡ ಬೆಳೀಲಿ. ಇಂಗ್ಲೀಷ್ ಮಾತಾಡಿದ್ರು ಆಚೆ ಔಟ್ ಆಫ್ ಕಂಟ್ರಿಗಳೆಲ್ಲ ಬೇಕಾಗ್ತದೆ. ಓಕೆ, ಅಟ್ಲೀಸ್ಟ್ ಕಲ್ತ್ಕೊಳ್ಳಿ. ಇಂಗ್ಲೀಷ್ ಬಂದರೆ ಎಲ್ಲಿ ಬೇಕಾದರೂ ಅವ್ರ ಜೀವನ ಮಾಡ್ಬೋದು. ಆದಷ್ಟು ನಮ್ಮ ಬರವಣಿಗೆ ಕನ್ನಡದಲ್ಲೇ ಇರಲಿ. ಕನ್ನಡದವರು ಯಾವತ್ತೂ ನಮ್ಮ ಕನ್ನಡವನ್ನು ಮರೆಯಬೇಡಿ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾವು ಬಡವರು ಇದ್ದೀವಲ್ಲ, ಯಾವನೋ ಬರ್ತಾನೆ ಈ ಮುಟ್ಟಾಳ ಏನೋ ಒಂದು ಹೇಳಿ ಜನಗಳಿಗೆ ಜಗಳ ಇಡ್ತಾನೆ ಜಾತಿ ಭೇದಗಳ ಮಧ್ಯದಲ್ಲಿ. ನೆಟ್ಟಿಗೆ ಅವ್ರ ಮನೆಗಳನ್ನೇ ನೆಟ್ಟಿಗಿಲ್ಲ. ಒಂದೊಂದು ಏನು ಗೊತ್ತಾ, ಈಗ ಮೌಲ್ವಿ ಸಾಬ್ ಅಂತ ತಿಳ್ಕೊಳ್ಳಿ, ಅವ್ರ ಮನೆ ಮಕ್ಕಳನ್ನ ಯಾರಿಗಾದ್ರೂ ಬಡವರು ಮುಸ್ಲಿಂ ಬಾಂಧವರಿಗೆ ಯಾರಿಗಾದ್ರೂ ಕೊಡ್ತಾರಾ? ಎಲ್ಲಾದರೂ ಇತಿಹಾಸಗಳಿದೆಯಾ? ಇಲ್ಲ. ಅವ್ರ ರೇಂಜ್ಗೆ ಅವರು ಇದಕ್ಕೆ ನೋಡ್ತಾರೆ. ಇಲ್ಲಿ ಬಡವರು ಹತ್ತಿಕ್ತಾರೆ. ನಮ್ಮ ಹಿಂದೂಗಳಲ್ಲೂ ಹೇಳ್ತೀನಿ ನಾನು, ನಮ್ಮ ಹಿಂದೂಗಳಲ್ಲೂ ಅಷ್ಟೇ. ಸ್ವಾಮೀಜಿಗಳು, ದೊಡ್ಡ ದೊಡ್ಡ ಪಂಡಿತರು, ವೇದಾಂತರು ಅಂತಾರಲ್ಲ, ಅವ್ರು ಯಾರು ಬಡವ್ರ ಮಕ್ಳಿಗೆ ಮದುವೆ ಕೊಟ್ಟು ಮಾಡಲ್ಲ.
ಅವ್ರವ್ರ ರೇಂಜ್ಗೆ ಅವ್ರವ್ರ ತಕ್ಕಂತೆ ಮದುವೆಯಾಗಿ ಅವರು ಚೆನ್ನಾಗಿರ್ತಾರೆ. ಅದಕ್ಕೆ ಕೆಳವರ್ಗದಲ್ಲಿರುವಂಥವರು ದಯವಿಟ್ಟು ಅರ್ಥ ಮಾಡಿಕೊಂಡು ಜಗಳ ಜಂಟಿ ಇಲ್ದಂಗೆ ಬದುಕೋಣ. ಮತ್ತು ಕ್ರಿಶ್ಚಿಯನ್ಸಲ್ಲೂ ಅಷ್ಟೇ, ಯಾವುದೇ ದೊಡ್ಡ ಪಾಸ್ಟ್ರು ಅನ್ಸ್ಕೊಂಡವರು ಅದೇ ಚರ್ಚಲ್ಲಿ ಬಡವರು ಹಲವಾರು ಮಕ್ಕಳು ಬರ್ತಾರೆ. ಯಾರಿಗಾದರೂ ಹೆಣ್ಣು ಕೊಟ್ಟವ್ರಾ ಹೇಳಿ? ಇಲ್ಲ ಹೆಣ್ಣು ತೊಗೊಂಡವ್ರಾ? ಮಾಡಲ್ಲ. ಅದು ಏನೋ ಲವ್ ಆಗಿ ಅವ್ರವ್ರು ಮಾಡ್ಕೊಂಡ್ರೆ ಒಂದೋಯ್ತು. ಅದು ಬಿಟ್ಟರೆ ಅವ್ರ ಪ್ರೀತಿಯಿಂದ ನಾವೆಲ್ಲ ಒಂದೇ ಅಂತ ಭಾವಿಸಲ್ಲ. ಈಗಲೂ ಹಳ್ಳಿಗಳಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ನೀರು ಕೊಡಲ್ಲ, ಹಿಂಗೆ ಎತ್ತಾಡ್ತಾರೆ. ಈಗಲೂ ಇದೆ ಕೆಲವು ಗುಲ್ಬರ್ಗ ಆಗ್ಬೋದು, ಈ ಕಡೆ ಎಲ್ಲ ಇದೆ. ಈ ಕಡೆ ಚಿಂತಾಮಣಿ ಭಾಗ, ಚಿಕ್ಕಬಳ್ಳಾಪುರ ಭಾಗ, ಈ ಕಡೆ ನಾವು ಕಂಡಂಗೆ ಇತ್ತು. ಇವಾಗ ಸ್ವಲ್ಪ ಬದಲಾಗಿದೆ. ಇದು 30 ವರ್ಷ ಆದಮೇಲೆ ಇದೆಲ್ಲ ಸಂಪೂರ್ಣವಾಗಿ ನಾಶ ಆಗ್ಬೋದು. ಈ ಮುಂದಿನ ಪೀಳಿಗೆ ಬಂದಮೇಲೆ ಇದೆಲ್ಲ ಹೋಗ್ತಾ ಇರ್ತದೆ. ಇದೆಲ್ಲ ಹಳೆ ಪೀಳಿಗೆ ಹೊರಟೋಗ್ತಾ ಇರ್ತದೆ. ಬದಲಾಗಿ ಆದಷ್ಟನ್ನು ಮನುಷ್ಯತ್ವವನ್ನು ಗೌರವಿಸಿ. ಓಕೆ, ಆದರೂ ಇಲ್ಲಿನ ನೆಲ ಜಲಕ್ಕೆ ಗೌರವಿಸಿ. ಯಾರೂ ಜಗಳ ಮಾಡ್ಕೋಬೇಡಿ. ಎಲ್ಲರೂ ಜಾತಿ ಒಂದೇ, ಒಂದು ಹೆಣ್ಣು ಒಂದು ಗಂಡು. ನಾವು ಕಿತ್ತಾಡಿಕೊಂಡು ಅವನು ಯಾವನೋ ಬಂದ ಹಿಂಗೆ ಅಂತ. ಆದರೆ ನಾನು ಯಾರನ್ನು ದ್ವೇಷಿಸ್ತೀನಿ ಅಂದರೆ ಮುಸ್ಲಿಮ್ಸಲ್ಲಿ ಈ ಕೆಲವು ಮೌಲವಿಗಳಿರ್ತಾರಲ್ಲ, ಗಡ್ಡ ಬಿಟ್ಕೊಂಡು ಹಿಂದೂನ ಕೊಂದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ, ಹಿಂದೂನ ನಾಶ ಮಾಡಬೇಕು ಅನ್ನೋದು ಈ ಮದ್ರಾಸಿ ಕ್ಲಾಸ್ಗಳಲ್ಲೆಲ್ಲ ಹೇಳ್ಕೊಡ್ತಾರೆ. ಸ್ವಲ್ಪ ಆ ಥರ ಕೆಲವು ವಿಡಿಯೋಗಳನ್ನ ನಾನು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದ್ದೀನಿ, ನೋಡ್ಬೋದು. ಅಂಥ ವ್ಯಕ್ತಿಗಳಿಗೆ ನಾನು ವಿರೋಧಿನೇ. ನ್ಯಾಯ ರೀತಿಯಲ್ಲಿರುವಂಥ ಒಂದು ಮೌಲಾದಿಗಳಿಗೆ ಸೆಲ್ಯೂಟ್ ಹೊಡಿತೀನಿ. ಅಬ್ದುಲ್ ಕಲಾಂ ನೋಡಿ, ಮುಸ್ಲಿಮ್ ಆಗಿ ಈ ಭಾರತಕ್ಕೆ ನಾವು ಮರೆಯಲಾದಂಥ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಅವರಿಗೆ ಸೆಲ್ಯೂಟ್ ಹೊಡಿತೀನಿ. ಈ ರೀತಿ ಒಳ್ಳೊಳ್ಳೆ ವ್ಯಕ್ತಿಗಳಾಗಿ ಬದಲಾಗಿ ಈ ದೇಶವನ್ನು ಒಡೆಯುವಂಥ ಕೆಲಸ ಮಾಡಬೇಡಿ. ಎಲ್ಲ ಒಳ್ಳೆಯದಾಗಿ ಒಳ್ಳೆಯವರಾಗಿ ಬಾಳೋಣ, ಬದುಕೋಣ. ಇಷ್ಟು ಹೇಳ್ತಾ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.